ಎಲ್ರಿಗೂ ನಮಸ್ಕಾರ. ನಾನು ಹರ್ಷಿತಾ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸಿ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈ ಒಂದು ವಿಡಿಯೋದಲ್ಲಿ ಗೃಹಲಕ್ಷ್ಮಿ ಯೋಜನಾ 32 ಹಾಗೆ 33ನೇ ಕಂತಿನ ಹಣದ ಅಪ್ಡೇಟನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಸಾಕಷ್ಟು ಕಮೆಂಟ್ಗಳು 32ನೇ ಕಂತಿನ ಹಣ ಬಂದಿಲ್ಲ ಅಂತ ಸ್ವಲ್ಪ ಜನ ಮಾಡ್ತಾ ಇದ್ದಾರೆ. ಹಾಗೆ ನಮಗೆ 33ನೇ ಕಂತಿನ ಹಣ ಬಂದಿಲ್ಲ, ಬಿಡುಗಡೆ ಆಗಿದೆಯಾ, ಯಾವಾಗ ಬಿಡುಗಡೆ ಆಗುತ್ತೆ, ವರಮಹಾಲಕ್ಷ್ಮಿ ಹಬ್ಬಕ್ಕೆ ಅಂತ ಹೇಳ್ತಾ ಇದ್ರು. ಸೊ ಇವಾಗ ಗೌರಿ ಗಣೇಶ ಹಬ್ಬಕ್ಕೆ ಅಂತ ಹೇಳ್ಬಿಟ್ಟು ತಿಳಿಸ್ತಾ ಇದ್ದಾರೆ. ಸೊ ಹಾಗಾದ್ರೆ ಅಷ್ಟು ಲೇಟ್ ಆಗುತ್ತೆ, ಹಾಗಾದ್ರೆ ಈ ತಿಂಗಳು ಬರಲ್ವಾ ಅಂತಾನೂ ಕೂಡ ಕಮೆಂಟ್ ಮಾಡ್ತಾ ಇದ್ದಾರೆ. ಸೊ 32, 33ನೇ ಕಂತಿನ ಹಣದ ಅಪ್ಡೇಟ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಅಂಡ್ ಇಷ್ಟೇ ಅಲ್ಲದೆ ಗೃಹಲಕ್ಷ್ಮಿ ಯೋಜನಾ ಪರಿಷ್ಕರಣೆ ಕೂಡ ಈಗ ಅತಿ ಶೀಘ್ರದಲ್ಲಿ ಪ್ರಾರಂಭ ಆಗ್ತಾ ಇದೆ. ಸೊ ಯಾವಾಗ ಪ್ರಾರಂಭ ಆಗುತ್ತೆ, ಏನೇನು ಡಾಕ್ಯುಮೆಂಟ್ಸ್ಗಳನ್ನ ರೆಡಿ ಮಾಡಿ ಇಟ್ಕೋಬೇಕು ಅಂತ ಹೇಳ್ಬಿಟ್ಟು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಅಂಡ್ ಇಷ್ಟೇ ಅಲ್ಲದೆ ಪಿಂಚಣಿ ಹಣ ಪಡಿತಾ ಇರುವಂಥವ್ರಿಗೂ ಕೂಡ ಒಂದು ರೀತಿ ಶಾಕಿಂಗ್ ನ್ಯೂಸ್ ಅಂತಾನೆ ಹೇಳ್ಬೋದು. ಪಿಂಚಣಿ ಹಣದನ್ನು ಕೂಡ ಪರಿಷ್ಕರಣೆನ ಮಾಡ್ತಾರಂತೆ. ಅದರಲ್ಲೂ ಕೂಡ ತುಂಬ ಜನ ಅನರ್ಹರಿದ್ದಾರೆ. ಸೊ ಅದನ್ನು ಕೂಡ ನಾವು ಪರಿಷ್ಕರಣೆ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಸರ್ಕಾರದಿಂದ ತಿಳಿಸಿದ್ದಾರೆ. ಸೊ ಅದು ಯಾವಾಗ ಆಗುತ್ತೆ ಮತ್ತು ಅದಕ್ಕೆ ಏನೆಲ್ಲ ಡಾಕ್ಯುಮೆಂಟ್ಸ್ಗಳನ್ನ ಕೊಡಬೇಕು ಅಂತ ಹೇಳ್ಬಿಟ್ಟು ಅದ್ರ ಬಗ್ಗೆನೂ ಕೂಡ ಈ ವಿಡಿಯೋದಲ್ಲಿ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗಾಗಿ ಯಾರೆಲ್ಲ ವಿಡಿಯೋನ ನೋಡ್ತಾ ಇದ್ದೀರಾ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಹಾಗೆ ನೀವೇನಾದ್ರು ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ಹೊಸದಾಗಿ ಏನಾದರೂ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಅಂದರೆ ಪ್ಲೀಸ್ ಎಲ್ಲರೂ ಕೂಡ ಹರ್ಷಿತಾ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಇವತ್ತಿನ ಈ ಮಾಹಿತಿಯ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಫಸ್ಟ್ 32ನೇ ಕಂತಿನ ಹಣ ಹಾಗೆ 33ನೇ ಕಂತಿನ ಹಣದ ಬಗ್ಗೆ ತಿಳ್ಕೊಂಡ್ಬಿಡೋಣ. 32ನೇ ಕಂತಿನ ಹಣ ಆಲ್ಮೋಸ್ಟ್ 70% ಅಷ್ಟು ಜನಗಳಿಗಂತೂ ಬಂದಿದೆ. ಇನ್ನೂ ಒಂದು 30% ಅಷ್ಟು ಜನಗಳಿಗೆ ಜಮಾ ಆಗಬೇಕು. ಬಟ್ ಆದರೆ ಪ್ರತಿದಿನ ಬರ್ತಾ ಇಲ್ಲ, ಸ್ಟಾಪ್ ಆಗಿ ಆಲ್ಮೋಸ್ಟ್ ಒಂದು ವಾರನೇ ಆಗಕ್ಕೆ ಬಂತು. ಯಾರ ಖಾತೆಗಳಿಗೂ ಕೂಡ 32ನೇ ಕಂತಿನ ಹಣ ಜಮಾ ಆಗ್ತಾ ಇಲ್ಲ. ಸೊ 33ನೇ ಕಂತಿನ ಹಣ ಬಿಡುಗಡೆ ಆದಮೇಲೆ ನಿಮಗೆ 32ನೇ ಕಂತಿನ ಹಣ ಬರುವಂಥದ್ದು. ಸೊ ಆಲ್ಮೋಸ್ಟ್ ಇದೇ ಥರ ಆಗ್ತಾ ಬರ್ತಾ ಇದ್ದಿಲ್ಲ. ಸೊ ಹಂಗಾಗಿ ಕ್ಲಿಯರ್ ಆಗಿ ತಿಳಿಸ್ಕೊಡ್ತೀನಿ. 33 ಯಾವಾಗ ರಿಲೀಸ್ ಆಗುತ್ತೆ ನೋಡಿ, ಅವಾಗ ನಿಮಗೆ 32ನೇ ಕಂತಿನ ಹಣ ಬರುತ್ತೆ. ಸೊ ಇನ್ನೂ ಒಂದು 30% ಅಂದರೆ ಇನ್ನೂ ಒಂದು 40 ಲಕ್ಷದಷ್ಟು ಜನಗಳಿಗೆ 32ನೇ ಕಂತಿನ ಹಣ ಬರಬೇಕು. ಸೊ ಬಂದೇ ಬರುತ್ತೆ, ವೆಯ್ಟ್ ಮಾಡಬೇಕಾಗುತ್ತೆ. ಸಾಕಷ್ಟು ಜನ ನಮಗೆ ಬಂದಿಲ್ವೇನೋ, ಎಲ್ರಿಗೂ ಬಂದಿದೆ ಅಂದ್ಕೊಂಡಿರ್ತಾರೆ. ಇಲ್ಲ, ಇನ್ನೂ ತುಂಬ ಲಕ್ಷಾಂತರ ಜನರಿಗೆ 32ನೇ ಕಂತಿನ ಹಣ ಬರಬೇಕು. ಅವಾಗ ನಿಮಗೂ ಕೂಡ ಖಂಡಿತವಾಗ್ಲೂ ಬರುತ್ತೆ. ಇನ್ನು 33ನೇ ಕಂತಿನ ಹಣ ಬಂದಿಲ್ಲ ಅಂತಲೂ ಕೂಡ ತುಂಬ ಜನ ಕಮೆಂಟ್ ಮಾಡ್ತಾ ಇದ್ದಾರೆ. ಬಂದಿಲ್ಲ ಅನ್ನೋದಕ್ಕೆ ಇಲ್ಲಿ ಇನ್ನೂ ಬಿಡುಗಡೆನೇ ಆಗಿಲ್ಲ 33ನೇ ಕಂತಿನ ಹಣ. ವರಮಹಾಲಕ್ಷ್ಮಿ ಬರುತ್ತೆ ಅಂತ ಹೇಳ್ಬಿಟ್ಟು ಎಕ್ಸ್ಪೆಕ್ಟೇಷನ್ ಇತ್ತು. ಬಟ್ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಬರಲಿಲ್ಲ. ಇವಾಗ ಸಾಕಷ್ಟು ಚಾನಲ್ಗಳಲ್ಲಿ ಗೌರಿ ಗಣೇಶ ಹಬ್ಬಕ್ಕೆ 33ನೇ ಕಂತಿನ ಹಣನ ರಿಲೀಸ್ ಮಾಡ್ತಾರಂತೆ ಅಂತ ಹೇಳ್ಬಿಟ್ಟು ತಿಳಿಸ್ತಾ ಇದ್ದಾರೆ. ಸೊ ಮೇ ಬಿ ಅದು ತುಂಬ ಲೇಟ್ ಆಗುತ್ತೆ. ಈಗ ಆಲ್ರೆಡಿ ಬಿಡುಗಡೆ ಹಂತಕ್ಕೆ ಬಂದಿರೋದ್ರಿಂದ ಗೌರಿ ಗಣೇಶ ಹಬ್ಬ ಅಂತಂದರೆ ಇನ್ನೂ ಒಂದು 20 ದಿನ ಹತ್ರನೇ ನಾವು ಕಾಯಬೇಕಾಗುತ್ತೆ. ಸೊ ಅಷ್ಟೊಂದು ಲೇಟ್ ಆಗಲ್ಲ. ಬಹುಶಃ ಈ ಮಂತ್ ಎಂಡ್ ಅಷ್ಟರೊಳಗೆ ಬರ್ಬೋದು. ಇವತ್ತು ಆಲ್ರೆಡಿ 27ನೇ ತಾರೀಕು ಆಗಿರೋದ್ರಿಂದ ಈ ಮಂತ್ ಎಂಡ್ ಅಷ್ಟರಲ್ಲಿ ಬರ್ಬೋದು, ಅಥವಾ ಆಗಸ್ಟ್ ಮೊದಲನೇ ವಾರದಲ್ಲೂ ಕೂಡ ಬಿಡುಗಡೆ ಆಗ್ಬೋದು. ಹೇಳೋಕ್ಕಾಗಲ್ಲ. ಇವಾಗ ರೆಡಿ ಇರೋದ್ರಿಂದ ಇವತ್ತು ಸಂಜೆ ರಾತ್ರಿನೇ ಆಗ್ಬೋದು, ನಾಳೆ ಬೆಳಗ್ಗೆನೇ ಆಗ್ಬೋದು, ಅಥವಾ ಹೇಳ್ದಂಗೆ ಗೌರಿ ಗಣೇಶ ಹಬ್ಬಕ್ಕೂ ಕೂಡ ಬರ್ಬೋದು. ಒಟ್ಟಿನಲ್ಲಿ ಫೈನಲ್ ಆಗಿ ಬಿಡುಗಡೆ ಹಂತಕ್ಕೆ ಬಂದಿರೋದ್ರಿಂದ ಯಾವ ಕ್ಷಣದಲ್ಲಾದರೂ ಕೂಡ ಬಿಡುಗಡೆ ಆಗ್ಬೋದು. ಇನ್ ಕೇಸ್ ಬಿಡುಗಡೆ ಆದರೆ ತಿಳಿಸ್ಕೊಡ್ತೀನಿ. ಸದ್ಯಕ್ಕೆ ಪ್ರೆಸೆಂಟ್ ಮಾತ್ರ ಇನ್ನೂ ಬಿಡುಗಡೆ ಆಗಿಲ್ಲ. ಯಾರಿಗೂ ಕೂಡ ಹಣ ಬಂದಿಲ್ಲ, ಯಾವ ಒಂದು ಜಿಲ್ಲೆಗೂ ಕೂಡ ಬಿಡುಗಡೆ ಆಗಿಲ್ಲ. ಸೊ ಎಲ್ರಿಗೂ ಬರುತ್ತೆ. ಬಿಡುಗಡೆ ಆಗೋವರೆಗೂ ವೆಯ್ಟ್ ಮಾಡಬೇಕಾಗುತ್ತೆ. ತುಂಬ ಜನ 32 ಪಡ್ಕೊಂಡಿರುವಂಥವ್ರು ನಮಗೆ 33 ಬಂದಿಲ್ಲ, ಯಾವಾಗ ಬರುತ್ತೆ, ಇವತ್ತು ಬರುತ್ತಾ, ನಾಳೆ ಬರುತ್ತಾ, ಈ ವಾರ ಬರುತ್ತಾ, ಮುಂದಿನ ವಾರ ಬರುತ್ತಾ ಅಂತೇಳಿ ಕಮೆಂಟ್ ಮಾಡ್ತಾ ಇರ್ತಾರೆ. ಸೊ ಖಂಡಿತವಾಗ್ಲೂ ಇನ್ನೂ ಯಾರಿಗೂ ಬಂದಿಲ್ಲ. ಅಂದರೆ ಯಾವಾಗ ಬರುತ್ತೆ ಅಂತಲೂ ಕೂಡ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ಮೇ ಬಿ ಈ ಮಂತ್ ಎಂಡ್ ಅಷ್ಟರಲ್ಲಿ ಅತಿ ಶೀಘ್ರದಲ್ಲಿ ಬಿಡುಗಡೆ ಆಗ್ಬೋದು. ಬಿಡುಗಡೆ ಆಯಿತಾ ಅಂದರೆ ಇಮಿಡಿಯೇಟಾಗಿ ತಿಳಿಸ್ಕೊಡ್ತೀನಿ. ಓಕೆನಾ? ಇದಿಷ್ಟು 33ನೇ ಕಂತಿನ ಹಣದ ಬಗ್ಗೆ ಆಯಿತು. ಇನ್ನು ಗೃಹಲಕ್ಷ್ಮಿ ಯೋಜನಾ ಪರಿಷ್ಕರಣೆ ಕೂಡ ಅತಿ ಶೀಘ್ರದಲ್ಲಿ ಪ್ರಾರಂಭ ಆಗ್ತಾ ಇದೆ. SIR ಕೂಡ ಮುಗಿದು ಆಲ್ರೆಡಿ ಅದು ಮತದಾರ ಪಟ್ಟಿನೂ ಕೂಡ ಆಲ್ರೆಡಿ ಬಿಡುಗಡೆ ಮಾಡಿದ್ದಾರೆ. ಅದನ್ನು ಹೇಗೆ ಚೆಕ್ ಮಾಡ್ಕೊಳ್ಳೋದು ಅಂತ ಹೇಳ್ಬಿಟ್ಟು ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಅಂತ ಹೇಳಿದೆ ನಾಳಿನ ವಿಡಿಯೋದಲ್ಲಿ. ಬಟ್ ಮಾಡೋಕ್ಕಾಗಿಲ್ಲ. ನಾಳಿನ ವಿಡಿಯೋದಲ್ಲಿ ಯಾವ ರೀತಿಯಾಗಿ ಚೆಕ್ ಮಾಡ್ಕೊಳ್ಳೋದು ಅಂತ ಹೇಳ್ಬಿಟ್ಟು ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ಸೊ ನಾಳಿನ ವಿಡಿಯೋದಲ್ಲಿ ಖಂಡಿತವಾಗ್ಲೂ ಅದ್ರ ಬಗ್ಗೆನೇ ತಿಳಿಸ್ಕೊಡ್ತೀನಿ. ಸೊ ಇವಾಗ SIR ಕಂಪ್ಲೀಟ್ ಆಗಿರೋದ್ರಿಂದ ಪರಿಷ್ಕರಣೆಯೂ ಕೂಡ ಇನ್ನೇನು ಅತಿ ಶೀಘ್ರದಲ್ಲಿ ಪ್ರಾರಂಭ ಆಗ್ತಾ ಇದೆ. ಸೊ ಏನೇನು ಡಾಕ್ಯುಮೆಂಟ್ಸ್ಗಳನ್ನ ರೆಡಿ ಮಾಡ್ಕೋಬೇಕಂತಂದರೆ ರೇಷನ್ ಕಾರ್ಡು, ಆಧಾರ್ ಕಾರ್ಡು, ಮತ್ತು ಹೋದ ಸರಿ ನೀವು ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿ ಸಲ್ಲಿಸಿದಾಗ ಅಕ್ನಾಲೇಜ್ಮೆಂಟ್ ಕೊಟ್ಟಿದ್ರಲ್ಲ ಅದು, ಮತ್ತು ಕಡ್ಡಾಯವಾಗಿ ವೋಟರ್ ID, ಇಷ್ಟು ದಾಖಲೆಗಳನ್ನ ರೆಡಿ ಮಾಡಿಟ್ಕೊಂಡಿರಿ. ಇನ್ಕಮ್ ಸರ್ಟಿಫಿಕೇಟ್ ಅದೆಲ್ಲ ಏನು ಬೇಕಾಗಲ್ಲ, ಅವಶ್ಯಕತೆ ಇಲ್ಲ. ರೇಷನ್ ಕಾರ್ಡು, ಆಧಾರ್ ಕಾರ್ಡು, ವೋಟರ್ ID ಮತ್ತು ಹೋದ ಸರಿ ಹಾಕಿರುವಂಥ ಗೃಹಲಕ್ಷ್ಮಿ ಯೋಜನೆಗೆ ಅಕ್ನಾಲೇಜ್ಮೆಂಟ್, ಇಷ್ಟನ್ನ ರೆಡಿ ಮಾಡಿ ಇಟ್ಕೊಂಡ್ರೆ ತುಂಬ ಈಸಿಯಾಗಿ ಬೇಗ ಹಾಕ್ಬೋದು. ಮತ್ತು ಬಯೋಮೆಟ್ರಿಕ್ನ ಕಂಪಲ್ಸರಿಯಾಗಿ ಕೇಳ್ತಾರಂತೆ. ಯಾಕಂತಂದರೆ ಇಲ್ಲಿ ತುಂಬ ಜನ ಡೆತ್ ಆಗಿರೋಂಥವ್ರಿಗೆಲ್ಲ ಹೋಗ್ತಾ ಇದೆ. ಸೊ ಹಂಗಾಗಿ ನಾವು ಬದುಕಿರೋ ಅಂಥವ್ರಿಗೆ ಅಂದರೆ ಯಾರೇ ಅರ್ಹತೆ ಇರ್ತಾರೆ ಅವ್ರಿಗೆ ಮಾತ್ರನೇ ಕೊಡ್ತೀವಿ ಅಂತ ಹೇಳ್ಬಿಟ್ಟು ತಿಳಿಸಿದ್ದಾರೆ. ಸೊ ಹಾಗಾಗಿ ಬಯೋಮೆಟ್ರಿಕ್ನ ಕಡ್ಡಾಯವಾಗಿ ಕೇಳ್ತಾರೆ. ಸೊ ಬಯೋಮೆಟ್ರಿಕ್ ಕೇಳೋದ್ರಿಂದ ಅದು ನೀವೇ ಹೋಗಬೇಕಾ ಕರ್ನಾಟಕ ಒಂದು ಬೆಂಗಳೂರು ಒಂದ್ಗಳಿಗೆ, ಅಥವಾ ಮನೆ ಹತ್ರನೇ ಬರ್ತಾರಾ ಅಂತ ಹೇಳ್ಬಿಟ್ಟು ಅದ್ರ ಬಗ್ಗೆ ಅನೌನ್ಸ್ ಆದ ತಕ್ಷಣ ಕ್ಲಾರಿಟಿನ ಕೊಡ್ತೀನಿ. ಸದ್ಯಕ್ಕೆ ಏನಿಲ್ಲ, ಒಟ್ಟಿನಲ್ಲಿ ಬಯೋಮೆಟ್ರಿಕ್ ಕೊಡಬೇಕು ಅಂತ ಹೇಳ್ಬಿಟ್ಟು ತಿಳಿಸಿದ್ದಾರೆ. ನೀವೇ ಖುದ್ದು ಯಾರು ಫಲಾನುಭವಿಗಳಿದ್ದೀರಾ, ಅರ್ಹ ಫಲಾನುಭವಿಗಳು, ಅವರು ಬಯೋಮೆಟ್ರಿಕ್ನ ಕೊಡಬೇಕಾಗುತ್ತೆ. ಓಕೆನಾ?
ಇನ್ನು ನೆಕ್ಸ್ಟ್ ಮಂತ್ ಫಸ್ಟ್ ವೀಕಲ್ಲಿ ಪರಿಷ್ಕರಣೆ ಸ್ಟಾರ್ಟ್ ಆಗ್ಬೋದು. ಆದ ತಕ್ಷಣ ಖಂಡಿತವಾಗ್ಲೂ ತಿಳಿಸ್ಕೊಡ್ತೀನಿ. ಇನ್ನು ಸ್ಟಾರ್ಟ್ ಆಗಿಲ್ಲ, ಸಾಕಷ್ಟು ಚಾನಲ್ಗಳೇ ಆಲ್ರೆಡಿ ಸ್ಟಾರ್ಟ್ ಆಗಿದೆ, ಅಲ್ಲಿ ಹೋಗಿ ಇಲ್ಲಿ ಹೋಗಿ ಅಂತ ತಿಳಿಸ್ತಾ ಇದ್ದಾರೆ. ಇಲ್ಲ, ಇನ್ನೂ ಸ್ಟಾರ್ಟ್ ಆಗಿಲ್ಲ. ಡೇಟ್ ಅನೌನ್ಸ್ ಆದ ತಕ್ಷಣ ಅಫಿಷಿಯಲಿ ತಿಳಿಸ್ಕೊಡ್ತೀನಿ. ಇಷ್ಟು ಡಾಕ್ಯುಮೆಂಟ್ಸ್ಗಳನ್ನ ರೆಡಿ ಮಾಡಿ ಇಟ್ಕೊಂಡ್ರೆ ಸಾಕು ಪರಿಷ್ಕರಣೆಗೆ. ಇದಿಷ್ಟು ಗೃಹಲಕ್ಷ್ಮಿ ಪರಿಷ್ಕರಣೆ ಆಯಿತು. ಇನ್ನು ಪಿಂಚಣಿ ಯೋಜನೆಯೂ ಕೂಡ ಪರಿಷ್ಕರಣೆ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಸರ್ಕಾರದಿಂದನೇ ತಿಳಿಸಿರುವಂಥದ್ದು. ಯಾಕಂದರೆ ಪಿಂಚಣಿ ಹಣನೂ ಕೂಡ ಸಾಕಷ್ಟು ಜನ ಅನರ್ಹ ಫಲಾನುಭವಿಗಳಿಗೂ ಕೂಡ ಪಿಂಚಣಿ ಹಣ ಹೋಗ್ತಾ ಇದೆ. ಸೊ ಹಾಗಾಗಿ ಅದನ್ನು ಕೂಡ ನಾವು ಪರಿಷ್ಕರಣೆ ಮಾಡ್ತೀವಿ ಅಂತ ಹೇಳ್ಬಿಟ್ಟು ತಿಳಿಸಿದ್ದಾರೆ. ಬಹುಶಃ ಗೃಹಲಕ್ಷ್ಮಿ ಯೋಜನಾ ಹಣ ಕಂಪ್ಲೀಟ್ ಆದಮೇಲೆ ಪಿಂಚಣಿ ಹಣನೂ ಪರಿಷ್ಕರಣೆ ಮಾಡ್ಬೋದು ಅನಿಸುತ್ತೆ. ಅದಕ್ಕೂ ಸೇಮ್ ವೋಟರ್ ಐ ಡಿ ಮತ್ತು ಆಧಾರ್ ಕಾರ್ಡು ಮತ್ತು ಪಿಂಚಣಿ ಪಡಿತಾ ಇರುವಂಥ ಒಂದು ಹಳೇದು ಅಕ್ನಾಲೇಜ್ಮೆಂಟ್ ಇರುತ್ತಲ್ವ, ಸೊ ಅಷ್ಟೇ ಬೇಕಾಗುತ್ತೆ, ತುಂಬ ಏನೂ ಬೇಕಾಗಲ್ಲ. ಮತ್ತು ಕೇಳಿದ್ರೆ ಬಹುಶಃ ಇನ್ಕಮ್ ಸರ್ಟಿಫಿಕೇಟ್ನ ಕೇಳ್ಬೋದು ಪಿಂಚಣಿ ಪಡಿತಾ ಇರುವಂಥವರಿಗೆ. ಸೊ ಅದರ ಆದಾಯನೂ ಕೂಡ ಈಗ ಹೆಚ್ಚಿಗೆ ಮಾಡಿದಾರಲ್ವ, 1,20,000 ಹೆಚ್ಚಿಗೆ ಮಾಡಿದೆ. 1,20,000ವರೆಗೂ ಇನ್ಕಮನ್ನು ಮಾಡಿದ್ದಾರೆ. ಸೊ ಅಷ್ಟೇ ಕೇಳ್ಬೋದು. ಅದನ್ನು ಎಲ್ಲಿ ಕೇಳ್ತಾರೆ ಅಂತಂದರೆ, ನಿಮ್ಮ ಹತ್ತಿರದಲ್ಲಿ ತಾಲೂಕು ಕಚೇರಿಗಳಲ್ಲಿ ಪೆನ್ಷನ್ ಸೆಕ್ಷನ್ ಬರುತ್ತಲ್ವ, ಸೊ ಅಲ್ಲಿ ಹೋಗಿ ಕೊಡಬೇಕಾಗುತ್ತೆ ಅಂತ ಅನಿಸುತ್ತೆ ಪರಿಷ್ಕರಣೆ ಬಹುಶಃ. ಸೊ ಅದನ್ನು ಕೂಡ ಅಷ್ಟೇ ಮಾಡ್ತೀವಿ ಅಂತ ಹೇಳ್ಬಿಟ್ಟು ತಿಳಿಸಿದ್ದಾರೆ. ಇಷ್ಟು ದಾಖಲೆಗಳು ರೆಡಿ ಇತ್ತು ಅಂತಂದರೆ ನೀವು ಯಾವಾಗ ಅನೌನ್ಸ್ ಮಾಡ್ತಾರೆ ಅವಾಗ ಇಮಿಡಿಯೇಟಾಗಿ ಹೋಗಿ ನೀವು ಅರ್ಜಿನ ಸಲ್ಲಿಸ್ಬೋದಾಗಿರುತ್ತೆ. ಸೊ ಅದು ಕೂಡ ಅಷ್ಟೇ, ಬಂದ ತಕ್ಷಣ ಏನು ಎಲ್ಲ ಗೈಡ್ಲೈನ್ ಬರುತ್ತೆ ಅದನ್ನು ತಿಳಿಸ್ಕೊಡ್ತೀನಿ. ಇನ್ನೊಂದು ತುಂಬ ಮುಖ್ಯವಾಗಿ, ಗೃಹಲಕ್ಷ್ಮಿ ಯೋಜನಾ ಪರಿಷ್ಕರಣೆಯಲ್ಲಿ ಏನು ಡೆತ್ ಆಗಿರೋರ ಅಕೌಂಟಿಗೆಲ್ಲ ಹಣ ಹೋಗ್ತಾ ಇದೆಯಲ್ಲ, ಸೊ ಅದನ್ನೆಲ್ಲ ರಿಕವರಿ ಮಾಡ್ಬೇಕಂತ ಹೇಳ್ಬಿಟ್ಟು ಈಗ ಸರ್ಕಾರ ಯೋಚನೆ ಮಾಡಿದೆ. ಈಗ ಆಲ್ರೆಡಿ ಸುಮಾರು ಜನದ್ದು ಡೆತ್ ಆಗಿರೋರ ಅಕೌಂಟಿಗೆ ಹೋಗಿರೋದನ್ನ ರಿಕವರಿನೂ ಕೂಡ ಮಾಡ್ಕೊಂಡಿದ್ದಾರೆ. ಇವಾಗ ಅದನ್ನು ಈಗ ಇಷ್ಟು ದಿನ ಯಾರ್ದೆಲ್ಲ ಡೆತ್ ಆಗಿರೋರ ಅಕೌಂಟಿಗೆ ಹೋಗಿದೆ ಅದನ್ನು ಯಾವ ರೀತಿ ರಿಕವರಿ ಮಾಡ್ಬೇಕಂತ ಹೇಳ್ಬಿಟ್ಟು ಬ್ಯಾಂಕ್ ಮ್ಯಾನೇಜರ್ಸ್ ಜೊತೆನೂ ಕೂಡ ಈಗ ಆಲ್ರೆಡಿ ಮೀಟಿಂಗ್ ಎಲ್ಲ ಆಗಿದೆ. ಸೊ ಅದನ್ನು ರಿಕವರಿ ಮಾಡ್ತೀವಿ ಅಂತ ಹೇಳ್ಬಿಟ್ಟು ತಿಳಿಸಿದ್ದಾರೆ. ಆಲ್ಮೋಸ್ಟ್ ಮಾಡ್ತಾರೆ ಅಂತ ಅನಿಸುತ್ತೆ. ಯಾಕಂದರೆ ಅರ್ಹ ಫಲಾನುಭವಿಗಳಿಗೆ ಮಾತ್ರನೇ ಸಿಗಬೇಕಂತ ಇರೋದು. ಬಟ್ ಈ ಥರ ಮೋಸ ಎಲ್ಲ ಆದಾಗ ಸರ್ಕಾರ ಏನಾದರೂ ಮಾಡುತ್ತೆ. ನೋಡೋಣ, ವೆಯ್ಟ್ ಮಾಡಿ ನೋಡೋಣ ಏನು ಮಾಡ್ತಾರೆ ಅಂತ ಹೇಳ್ಬಿಟ್ಟು. ಸೊ ಇದ್ರ ಬಗ್ಗೆ ನಿಮ್ಗೆ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ. ಹಾಗೆ ಇದಾಗಿತ್ತು ಈ ಕ್ಷಣದ ಮಾಹಿತಿ. ಯಾರೆಲ್ಲ ವಿಡಿಯೋ ನೋಡಿದರೆ ಎಲ್ರಿಗೂ ಕೂಡ ತುಂಬಾ ಧನ್ಯವಾದಗಳು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.